ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಮಸ್ತೆ, ನಾನು ಅಣ್ಣಪ್ಪ, ಶಿವಾಜಿ ಯುವ ಸೇನೆ ಅಧ್ಯಕ್ಷ. ನಾವು ಕಳೆದ 3 ವರ್ಷದಿಂದ ಒಂದು ರಕ್ತದಾನ ಶಿಬಿರವನ್ನು ಗೋಣಿಕೊಪ್ಪದಲ್ಲಿ ಏರ್ಪಡಿಸ್ತಾ ಇದ್ದೀವಿ. 2 ವರ್ಷ ಯಶಸ್ವಿಯಾಗಿತ್ತು. ಇದು 3ನೇ ವರ್ಷ. 3ನೇ ವರ್ಷವೂ ಒಳ್ಳೆ ರೆಸ್ಪಾಂಡ್ ಇದೆ ಜನಗಳದು. ಗೋಣಿಕೊಪ್ಪ ಸುತ್ತಮುತ್ತ ನಾಗರಿಕರೆಲ್ಲರೂ ಬಂದು ನಮ್ಮ ಒಂದು ಕರೆಗೆ ಹೋಗೊಟ್ಟು ಎಲ್ಲರೂ ಬಂದು ನಮಗೆ ರಕ್ತದಾನದ ಒಂದು ಕೊಡ್ತಾ ಇದ್ದಾರೆ ಎಲ್ಲರೂ. ಇದಕ್ಕೇನು ನಮ್ಮ ಮಡಿಕೇರಿ ರಕ್ತನಿಧಿ ಘಟಕದವರು ನಮಗೆ ನಮ್ಮ ಜೊತೆ ಕೈ ಜೋಡಿಸಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲು ಅವರು ಇದ್ದಾರೆ. ಹಾಗಾಗಿ ಇವತ್ತು ಸಭಾ ಕಾರ್ಯಕ್ರಮ ನಡೆದಿದೆ. ನಮ್ಮ ಶಿವಾಜಿ ಯುವ ಸೇನೆ ಬಗ್ಗೆ ಒಂದು ಪ್ರಶಂಸನೀಯ ಮಾತುಗಳು ಗೋಣಿಕೊಪ್ಪದಲ್ಲಿ ಬರ್ತಾ ಇದೆ, ಸಂತೋಷ. ಹಾಗಾಗಿ ಗೋಣಿಕೊಪ್ಪದ ಎಲ್ಲ ನಾಗರಿಕರಿಗೂ ಈ ಮೂಲಕ ನಾವು ಶಿವಾಜಿ ಯುವ ಸೇನೆ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ. ನಾನು 5ನೇ ಬಾರಿ ಬ್ಲಡ್ ಕೊಡ್ತಾ ಇದ್ದೇನೆ. ಇಲ್ಲಿ 3ನೇ ಸಾರಿ ಮಡಿಕೇರಿಯಲ್ಲಿ 2 ಸಲ ಕೊಟ್ಟಿದ್ದೇನೆ. ಈ ಬ್ಲಡ್ ಕೊಡೋದ್ರಿಂದ ನಮಗೂ ಉಪಯೋಗ ಇದೆ, ಅದೇ ರೀತಿ ಸಮಾಜಕ್ಕೂ ಒಂದು ನಾವು ಎಷ್ಟೋ ಜನ ಬ್ಲಡ್ ಇಲ್ಲದೆ ಮತ್ತು ಯಾವುದ್ಯಾವುದೋ ಕಾಯಿಲೆಯಿಂದ ಬಳಲ್ತಿರೋರಿಗೆ ನಾವು ಈ ರೀತಿ ಬ್ಲಡ್ ಕ್ಯಾಂಪ್ ಮಾಡಿರೋದ್ರಿಂದ ಶಿವಾಜಿ ಯುವ ಸೇನೆಯವರು ಆಯೋಜನೆ ಮಾಡಿದ್ದಾರೆ. ಅದು ಸಮಾಜಕ್ಕೂ ಒಂದು ಉತ್ತಮ ಉದಾಹರಣೆಯೂ ಆಯ್ತದೆ. ಇದರಿಂದ ತುಂಬ ಜನಕ್ಕೆ ಬ್ಲಡ್ ಇಲ್ಲದವರಿಗೆ ಆಗಿರ್ಬೋದು, ಪ್ಯಾಂಪ್ಲೆಟ್ಸ್ ಇಲ್ಲದವರಿಗೆ ಆಗಿರ್ಬೋದು ಇದರಿಂದ ಉಪಯೋಗ ಆಯ್ತದೆ. ಹೀಗೆ ಇವರು ಈ ಸಮಾಜ ಸೇವೆಯನ್ನು ಮುಂದುವರಿಸಬೇಕು. ಹಾಗೆ ನಾನು ಅವ್ರ ಹತ್ರ ಮಾತಾಡೋತ್ತಿಗೆ ಹೇಳಿದ್ದೆ, ನೆಕ್ಸ್ಟ್ ಟೈಮ್ ಅವರೇನಾದರೂ ಇದು ಮಾಡೋತ್ತಿಗೆ ಮುಂಚೆನೇ ನಮ್ಮನ್ನ ಒಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಇದಕ್ಕೆ ಆಗುವಂಥ ಇದನ್ನು ನಾವು ನಮ್ಮ ಸಂಸ್ಥೆಯ ವತಿಯಿಂದ ಭರಿಸುವ ಇದನ್ನು ನಾನು ಕೊಟ್ಟಿದ್ದೇನೆ. ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ತಾವು ಯಾವ ವೃತ್ತಿ ಮಾಡ್ತಾರೆ? ನಾನು ಪ್ರಾಥಮಿಕ ಆರೋಗ್ಯ ಕೇಂದ್ರ ತಿತಿಮತಿಯಲ್ಲಿ ವೈದ್ಯಾಧಿಕಾರಿ, ಹೋಮಿಯೋಪತಿ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇದೇ ಗೋಣಿಕೊಪ್ಪ ರೂಟಲ್ಲಿ. ಇವತ್ತು ರಕ್ತದಾನ ಶಿಬಿರಕ್ಕೆ ಬಂದಿದ್ದರೆ ಏನು ಸಂದೇಶ ಕೊಡ್ತೀವಿ? ತುಂಬ ಒಳ್ಳೆ ಏನಂತಾರೆ, ತುಂಬ ಒಳ್ಳೆ ಕಾರ್ಯನೇ ಅಂತ ನಾನು ಹೇಳ್ಬೋದು. ಯಾಕಂತಂದರೆ ರಕ್ತ ಒಂದು ಶ್ರೇಷ್ಠ ದಾನನೇ. ರಕ್ತ ಕೊಡೋದ್ರಿಂದ ಅಪಾಯ ಆಗ್ಬೋದು, ನಮಗೆ ಏನಾದರೂ ತೊಂದರೆ ಆಗ್ಬೋದು ಅಂತ ಒಂದು ತಪ್ಪು ಕಲ್ಪನೆ ಇದೆ ಜನರಲ್ಲಿ ಆ ಥರ. ಸೊ ಹಾಗಾಗಿ ಇದು ರಕ್ತ ಕೊಡೋದ್ರಿಂದ ನಮ್ಮಲ್ಲಿ ದೇಹದಲ್ಲಿ ಉಂಟು ಆಗುವಂಥ ದೀರ್ಘಕಾಲ ರೋಗಗಳಿಗೆ ತಡೆಗಟ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಒಂದು ರಕ್ತ ಕೊಡೋದ್ರಿಂದ, ಒಂದು ಹನಿದಿಂದ ಒಬ್ಬ ವ್ಯಕ್ತಿನ, ಅಂದರೆ ಅಪಘಾತದಲ್ಲಿರೋ ವ್ಯಕ್ತಿನ ಅಥವಾ ಈಗ ಗರ್ಭಿಣಿಯರಿಗೆ ಬೇಕಾದಂಥ ರಕ್ತಗಳನ್ನು ಕೊಡೋದ್ರಿಂದ ಇನ್ನೊಂದು ಜೀವ ಉಳಿಸ್ಬೋದು, ಆ ಉಸಿರು ಬೆಳೆಸ್ಬೋದು ಅಂತ ನಾವು ಹೇಳ್ಬೋದು. ಉಸಿರು ಬರುತ್ತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶಿವಾಜಿ ಸೇನೆ ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡ್ತಿದೆ. ಶಿವಾಜಿ ಸೇನೆಗೆ ಯೂತ್ ಶಿವಾಜಿ ಯುವ ಸೇನಾ ಅಂದ ತಕ್ಷಣವೇ ಅದು ಒಂದು ಆ ಹೆಸರು ಕೇಳಿದ ತಕ್ಷಣವೇ ನನಗೆ ಅದು ಒಂದು ತಕ್ಷಣ ಅದು ಸ್ಟೇಟಸ್ ನೋಡಿದ ತಕ್ಷಣವೇ, ಆ್ಯಕ್ಚುಲಿ ನಂದು ಅಂಗನವಾಡಿ ಶಿಕ್ಷಕಿಯಾದಂಥ ಲತಾ, ಅವಳ ಸ್ಟೇಟಸ್ ನಾನು ನೋಡಿದ್ದು ಅಷ್ಟೇ. ಸೊ ಆ ಸ್ಟೇಟಸ್ ನೋಡಿ ನಂಗೆ ಅನ್ನಿಸ್ತು ಇಲ್ಲಿ ಬರಬೇಕು ಅಂತ. ನಾನು ಇಲ್ಲಿ ಕೊಚ್ಕೊತಾ ಇಲ್ಲ, ಇಲ್ಲಿ ಸೇರುವಂಥ ಯುವ ಜನತೆಗೆ ಒಂದು ಒಳ್ಳೆ ಕಾರ್ಯನೇ ಅಂತ ಹೇಳ್ಬೋದು. ಯೂತ್ ಇದನ್ನು ಸದುಪಯೋಗ ಪಡ್ಕೊಳ್ಬೇಕು. ಇದರಿಂದ ಕೊಡೋದ್ರಿಂದ ಅವರಿಗೆ ಬೇರೆ ಕಾಯಿಲೆಗಳನ್ನು ತಡೆಗಟ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬರು ಹಿರಿಯರಾಗಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿದ್ದು ಶಿವಾಜಿ ಸೇನೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಸಮಾಜಕ್ಕೆ? ಶಿವಾಜಿ ಯುವ ಸೇನೆ ಅಂತ ಹೇಳೋದು ಒಂದು ಅದ್ಭುತವಾದಂಥ ಒಂದು ಅವರ ಒಗ್ಗಟ್ಟಿನ ಒಂದು ಸಂಘ ಅಂತ ಹೇಳ್ಬೋದು. ಒಳ್ಳೆಯ ಅಧ್ಯಕ್ಷರು, ಒಳ್ಳೆಯ ಪದಾಧಿಕಾರಿಗಳು, ಸೇವಾ ಮನೋಭಾವದಿಂದ ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ಇದು ಯಾಕೆ ಮೊದಲಿಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಅನೇಕ ಸಂಘ ಸಂಸ್ಥೆಗಳಲ್ಲಿ ದುಡಿದವರು ಬೇಕಾದಷ್ಟು ಸಂಘ ಸಂಸ್ಥೆಗಳ ಹೋಗಿ ಮಾತಾಡಿ ಕೂಡ ಬಂದಿದ್ದೀವಿ. ಆದರೆ ಈ ರೀತಿಯಲ್ಲಿ ಒಂದು ಸೇವಾ ಮನೋಭಾವದಿಂದ ಮಾಡುವಂಥ ಯುವಕ ಸಂಘಗಳು, ಯುವ ಸೇನೆಗಳು ಅಂತೇನಿದೆ ತುಂಬಾ ಅಪರೂಪ. ಶಿವಾಜಿ ಯುವ ಸೇನೆ ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತುಂಬ ಒಂದು ದೊಡ್ಡ ಪಟ್ಟಿಯೇ ಮಾಡಬೇಕಾಯ್ತದೆ. ಗೊತ್ತಿಲ್ಲದ ಕೂಡ ಅನೇಕ ಜನರಿಗೆ ಸೇವೆಯನ್ನು ಮಾಡ್ಕೊಂಡು ಬಂದು ಒಂದು ಯಶಸ್ವಿಯನ್ನು ಕಾಣ್ತಿದ್ದಾರೆ. ಇವತ್ತು 3ನೇ ವರ್ಷದ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಯಶಸ್ವಿಯಾಗಿ ಕೂಡ ನಡೀತಾ ಇದೆ. ನಾನು ಅವರಲ್ಲಿ ಹೇಳಬಯಸೋದಿಷ್ಟೇ, ನೀವೇನು ಶಿವಾಜಿ ಯುವ ಸೇನೆ ಅಂತ ಕಟ್ಕೊಂಡು ತಮ್ಮ ತತ್ವ ಸಿದ್ಧಾಂತ ಏನು ಪಾಲನೆ ಮಾಡ್ತಿದ್ದೀರಿ,
ಅದು ಒಳ್ಳೆಯ ರೀತಿಯಲ್ಲಿ ಹೋಗಲಿ, ಅದರಲ್ಲಿ ಯಾವುದೇ ರಾಜಕೀಯವನ್ನು ಬರೆಸದೆ, ಯಾವುದೇ ಸ್ವಾರ್ಥವನ್ನು ಬಳಸದೆ ತಮ್ಮ ನಡೆ ಏನಿದೆ ಅದನ್ನು ಮುಂದಿನ ಪೀಳಿಗೆ ತನಕ ಎತ್ಕೊಂಡು ಹೋಗಿ ಅಂತೇಳಿ ತಮ್ಮಲ್ಲಿ ನಾನು ಹೇಳ ಬಯಸ್ತೀನಿ ಸರ್. ನಮಸ್ತೆ. ಇವತ್ತು ಶಿವಾಜಿ ಸೇನೆ ಅವರು ಒಂದು ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇದು ಒಂದು ಬಹಳ ಉತ್ತಮವಾದ ಕಾರ್ಯಕ್ರಮ ಅಂತ ಅಂದ್ಕೊಳ್ತಿದ್ದೀನಿ. ಯಾಕೆಂದರೆ ಆವಾಗಲೇ ನಮ್ಮ ವೈದ್ಯಾಧಿಕಾರಿಯವರಾದ ಕುಮಾರಿ ಶ್ವೇತಾರವರು ಹೇಳಿದರು ರಕ್ತದಾನ ಮಾಡುವುದು ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು. ಅದಕ್ಕೆ ಎಕ್ಸಾಂಪಲ್ ನಾನೇನೆ. ಹೇಗೆ ಅಂತ ಹೇಳಿದ್ರೆ 25 ವರ್ಷದ ಹಿಂದೆ ಅಪಘಾತಕ್ಕೊಳಗಾಗಿ ನಾನು ಒಂದು ರಕ್ತ ಇಲ್ಲದ ಸ್ಥಿತಿಯಲ್ಲಿ ಸಾವು ನೋವಿನ ನಡುವೆ ಬಳಲ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನಗೆ ಹಲವಾರು ಜನ ರಕ್ತದಾನನ ನೀಡಿದ್ದಾರೆ. ಅವತ್ತಿನ ದಿನ ನನಗೆ ರಕ್ತ ನೀಡಿದ್ರಿಂದ ಇವತ್ತು ನಾನು ಈ ಸ್ಥಾನದಲ್ಲಿ ನಿಂತಿದ್ದೀನಿ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ಆದ್ದರಿಂದ ಎಲ್ಲರೂ ರಕ್ತದಾನ ಮಾಡಿ ನಾವು ಕೈ ಜೋಡಿಸ್ತೀವಿ. ಇದಕ್ಕೆ ಎಲ್ಲರೂ ಈ ಥರ ಅಪಘಾತಕ್ಕೊಳಗಾದವರು ಅಥವಾ ರಕ್ತಹೀನತೆಯಿಂದ ಬಳಲ್ತಿರೋರಿಗೆ ಸಹಾಯ ಆಗುತ್ತೆ. ಆದ್ದರಿಂದ ಇದೊಂದು ಉತ್ತಮವಾದ ಕಾರ್ಯ. ಎಲ್ಲರೂ ರಕ್ತದಾನ ಮಾಡಿ ದೇಶವನ್ನು ಸುರಕ್ಷಿತವಾಗಿಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಅರುಣ್ ಕುಮಾರ್. ಪ್ರತಿ ಬ್ಲಡ್ ಕ್ಯಾಂಪಿಗೂ ನಾನು ವಿಸಿಟ್ ಮಾಡ್ತಾಯಿದ್ದೀನಿ, ರಕ್ತದಾನ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೆ ನಾನು 42 ಬಾರಿ ರಕ್ತದಾನ ಮಾಡಿದ್ದೀನಿ. ಈ ಥರ ನನ್ನ ಮಗನು 5 ಬಾರಿ ರಕ್ತದಾನ ಮಾಡ್ತಾಯಿದ್ದಾರೆ. ನನ್ನ ಪತ್ನಿಯು 3 ಬಾರಿ ರಕ್ತದಾನ ಮಾಡಿ, ಇಡೀ ನಮ್ಮ ಕುಟುಂಬವೇ ರಕ್ತದಾನ ಮಾಡ್ತಾಯಿದ್ದೀವಿ. ಈ ಶಿವಾಜಿ ಸೇನೆಯವರ 3ನೇ ರಕ್ತದಾನ ಶಿಬಿರ. ಹೊಸಬರು ಬರೋದು ಭಾರಿ ಕಡಿಮೆ ಇದೆ. ಯಾರು ರಕ್ತದಾನ ಮಾಡ್ತಾರೆ ಅವರೇ ರಕ್ತದಾನ ಮಾಡ್ತಾಯಿದ್ದಾರೆ. ರಕ್ತದಾನ ಮಾಡೋದ್ರಿಂದ ಹಲವು ಜೀವಗಳು ಉಳಿಸಬಹುದು. ಅವರ ಜೀವಕ್ಕೂ ಯಾವುದೇ ತೊಂದರೆಗಾಗದೆ, ಯಾವುದೇ ಕಾಯಿಲೆಗಳು ಬರೋದು ಕಡಿಮೆ ಆಗುತ್ತೆ. ರಕ್ತದಾನ ಮಾಡಿ ಅಂತ ಹೇಳಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.